ಓಂ ಶಾಂತಿ. ಇಂದಿನ ದಿನಾಂಕ 13/4/2025. ಪ್ರಾರ್ಥ ಮುರುಳಿ ಬಾಪ್ ಅವ್ಯಕ್ತ ಬಾಪ್ ತಾದ ರಿವೈಸ್ 31/12/2004. ಮಧುಬನ. ಈ ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಇದೇ ಮುಕ್ತಿಧಾಮದ ದ್ವಾರದ ಬೀಗದ ಕೈ ಆಗಿದೆ. ಇಂದು ನವಯುಗ ರಚಯಿತ ಬಾಪ್ ತಾದ ತನ್ನ ಮಕ್ಕಳೊಂದಿಗೆ ಹೊಸ ವರ್ಷವನ್ನು ಆಚರಿಸಲು ಪರಮಾತ್ಮ ಮಿಲನವನ್ನು ಮಾಡುವುದಕ್ಕಾಗಿ ಮಕ್ಕಳ ಸ್ನೇಹದಲ್ಲಿ ತನ್ನ ದೂರ ದೇಶದಿಂದ ಸಾಕಾರ ವತನದಲ್ಲಿ ಮಿಲನ ಮಾಡಲು ಬಂದಿದ್ದೇವೆ. ಪ್ರಪಂಚದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ಬಿಬ್ಬರಿಗೆ ಹೇಳುತ್ತಾರೆ. ಆದರೆ ಬಾಪ್ ತಾದ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಎರಡರ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಹೊಸ ವರ್ಷವನ್ನು ಒಂದು ದಿನ ಆಚರಿಸುತ್ತಾರೆ. ನವಯುಗವನ್ನು ನೀವು ಸಂಗಮದಲ್ಲಿ ಸದಾ ಆಚರಿಸುತ್ತೀರಿ. ನೀವೆಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಯಲ್ಲಿ ಸೆಳೆಯುತ್ತಾ ಇಲ್ಲಿ ತಲುಪಿದ್ದೀರಿ. ಆದರೆ ಎಲ್ಲರಿಗಿಂತ ದೂರ ದೇಶದಿಂದ ಬಂದಿರುವಂಥವರು ಯಾರು? ಡಬಲ್ ವಿದೇಶಿಯರೇ. ಅವರಂತೂ ಸಾಕಾರ ದೇಶದಲ್ಲಿ ಇರುತ್ತಾರೆ. ಆದರೆ ಬಾಪ್ ತಾದ ದೂರದೇಶಿ ಎಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ಮೈಲುಗಳಿಂದ ಬಂದಿದ್ದಾರೆಂದು ಲೆಕ್ಕ ತೆಗೆಯಲು ಸಾಧ್ಯವೇ? ದೂರದೇಶಿ ಬಾಪ್ ತಾದ 4 ಕಡೆಯ ಮಕ್ಕಳನ್ನು ಸನ್ಮುಖದಲ್ಲಿ ಡೈಮಂಡ್ ಡಾಲಿನಲ್ಲಿ ಕುಳಿತಿರುವವರನ್ನು ಅಥವಾ ಮಧುಬನದಲ್ಲಿ ಕುಳಿತಿರುವವರು, ಜ್ಞಾನ ಸರೋವರದಲ್ಲಿ ಕುಳಿತಿರುವವರು, ಗ್ಯಾಲರಿಯಲ್ಲಿ ಕುಳಿತಿರುವವರು, ಎಲ್ಲರ ಜೊತೆ ದೂರ ಕುಳಿತಿರುವ ದೇಶ ವಿದೇಶದಲ್ಲಿ ಎಲ್ಲರ ಜೊತೆ ಬಾಪ್ ತಾದ ಮಿಲನ ಮಾಡುತ್ತಿದ್ದಾರೆ. ಬಾಪ್ ತಾದ ನೋಡುತ್ತಿದ್ದೇವೆ. ಎಲ್ಲರೂ ಎಷ್ಟು ಪ್ರೀತಿಯಿಂದ ದೂರದಿಂದ ನೋಡುತ್ತಿದ್ದಾರೆ ಹಾಗೂ ಕೇಳುತ್ತಿದ್ದಾರೆ. ಆದ್ದರಿಂದ 4 ಕಡೆಯ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಪದಮಗುಣ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಮಕ್ಕಳಿಗಂತೂ ನವಯುಗ ಕಣ್ಣುಗಳ ಮುಂದೆ ಇದೆಯಲ್ಲವೇ? ಈ ದಿನ ಸಂಗಮದಲ್ಲಿ ಇದ್ದೀರಿ. ನಾಳೆ ನವಯುಗದಲ್ಲಿ ರಾಜ್ಯ ಅಧಿಕಾರಿಯಾಗಿ ರಾಜ್ಯ ಮಾಡುತ್ತೀರಿ. ಇಷ್ಟು ಸಮೀಪತೆಯ ಅನುಭವ ಮಾಡುತ್ತಿದ್ದೀರಾ. ಇದು ಇಂದು ಮತ್ತು ನಾಳೆಯ ಮಾತಾಗಿದೆ. ನಿನ್ನೆ ಇತ್ತು, ನಾಳೆ ಮತ್ತೆ ಬರುತ್ತದೆ. ತಮ್ಮ ನವಯುಗದ ಸ್ವರ್ಣಿಮ ಯುಗದ ಸ್ವರ್ಣಿಮ ಉಡುಪು ನಿಮ್ಮ ಮುಂದೆ ಕಾಣುತ್ತಿದೆಯೇ? ಎಷ್ಟು ಸುಂದರವಾಗಿದೆ, ಸ್ಪಷ್ಟವಾಗಿ ಕಾಣುತ್ತಿದೆ ಎಲ್ಲವೇ? ಈ ದಿನ ಸಾಧಾರಣ ಉಡುಪಿನಲ್ಲಿ, ನಾಳೆ ನವಯುಗದ ಸುಂದರ ಉಡುಪಿನಲ್ಲಿ ಹೊಳೆಯುತ್ತಾ ಕಾಣುತ್ತೀರಿ. ನವ ವರ್ಷದಲ್ಲಿ ಒಂದು ದಿನಕ್ಕೋಸ್ಕರ ಒಬ್ಬಿಬ್ಬರಿಗೆ ಉಡುಗೊರೆ ಕೊಡುತ್ತಾರೆ. ಆದರೆ ನವಯುಗ ರಚಯಿತ ಬಾಪ್ ತಾದ ನಿಮ್ಮೆಲ್ಲರಿಗೂ ಸ್ವರ್ಣಿಮ ಪ್ರಪಂಚದ ಉಡುಗೊರೆ ನೀಡಿದ್ದಾರೆ. ಯಾವುದು ಅನೇಕ ಜನ್ಮಗಳು ನಡೆಯುವಂಥದ್ದು. ಇದು ವಿನಾಶಿ ಉಡುಗೊರೆ ಅಲ್ಲ, ಅವಿನಾಶಿ ಉಡುಗೊರೆ. ತಂದೆ ತನ್ನ ಮಕ್ಕಳಿಗೆ ನೀಡಿದ್ದಾರೆ. ನೆನಪಿದೆಯಲ್ಲವೇ? ಯಾರು ಮರೆತಿಲ್ಲವೇ? ಸೆಕೆಂಡಿನಲ್ಲಿ ಬಂದು ಹೋಗಬಹುದು. ಈಗೀಗ ಸಂಗಮದಲ್ಲಿ, ಈಗೀಗ ತಮ್ಮ ಸ್ವರ್ಣಿಮ ಪ್ರಪಂಚದಲ್ಲಿ ತಲುಪಲು ಸಮಯ ಹಿಡಿಯುತ್ತದೆಯೇ? ತಮ್ಮ ರಾಜ್ಯ ಸ್ಮೃತಿ ಇರಲಿ, ಬರುತ್ತದೆ ಎಲ್ಲವೇ? ಈ ದಿನವನ್ನು ವಿದಾಯಿಯ ದಿನ, ಬೀಳ್ಕೊಡುಗೆಯ ದಿನ ಎಂದು ಹೇಳಲಾಗುತ್ತದೆ. ಹಾಗೂ 12 ಗಂಟೆಯ ನಂತರ ಶುಭಾಶಯಗಳ ದಿನ ಆಗುತ್ತದೆ. ಆದ್ದರಿಂದ ವಿದಾಯಿಯ ದಿನ, ವರ್ಷದ ವಿದಾಯಿಯ ಜೊತೆಗೆ ತಾವೆಲ್ಲರೂ ವರ್ಷದ ಜೊತೆ ಬೇರ್ಯಾವುದರ ವಿದಾಯಿ ನೀಡುತ್ತೀರಿ? ಚೆಕ್ ಮಾಡಿಕೊಳ್ಳಿ. ಸದಾ ಕಾಲಕ್ಕೋಸ್ಕರ ವಿದಾಯಿ ನೀಡಿದ್ದೀರಾ ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ನೀಡಿದ್ದೀರಾ? ಬಾಪ್ ತಾದ ಹಿಂದೆಯೂ ತಿಳಿಸಿದ್ದರು, ಸಮಯದ ವೇಗ ತೀವ್ರ ಗತಿಯಿಂದ ಹೋಗುತ್ತಿದೆ. ಆದ್ದರಿಂದ ಇಡೀ ವರ್ಷದ ಫಲಿತಾಂಶವನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಪುರುಷಾರ್ಥದ ವೇಗ
ತೀವ್ರವಾಗಿದೆಯೇ ಅಥವಾ ಹೇಗೆಂದರೆ ಹಾಗೆ ಇರುತ್ತದೆಯೇ? ಪ್ರಪಂಚದಲ್ಲಿ ಪರಿಸ್ಥಿತಿಯನ್ನು ನೋಡುತ್ತಾ ಈಗ ತಮ್ಮ ವಿಶೇಷ 2 ಸ್ವರೂಪಗಳನ್ನು ಇಮರ್ಜ್ ಮಾಡಿಕೊಳ್ಳಿ. ಈ 2 ಸ್ವರೂಪಗಳಾಗಿದೆ, ಒಂದು ಸರ್ವರ ಪ್ರತಿ ದಯಾಹೃದಯಿ ಹಾಗೂ ಕಲ್ಯಾಣಕಾರಿ ಮತ್ತು ಎರಡನೆಯದು ಪ್ರತಿಯೊಂದು ಆತ್ಮನ ಪ್ರತಿ ಸದಾ ದಾತನ ಮಗು, ಮಾಸ್ಟರ್ ದಾತ. ವಿಶ್ವದ ಆತ್ಮಗಳು ಶಕ್ತಿಹೀನ, ದುಃಖಿ, ಅಶಾಂತಿಯಿಂದ ಚೀರುತ್ತಿದ್ದಾರೆ. ತಂದೆಯ ಮುಂದೆ, ನೀವು ಪೂಜ್ಯ ಆತ್ಮರ ಮುಂದೆ ಮೊರೆ ಇಡುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕಾದರೂ ಸುಖವನ್ನು ನೀಡಿ, ಶಾಂತಿಯನ್ನು ನೀಡಿ, ಖುಷಿಯನ್ನು ನೀಡಿ, ಧೈರ್ಯವನ್ನು ನೀಡಿ ಎಂದು. ತಂದೆಯಂತೂ ಮಕ್ಕಳ ದುಃಖ ಕಷ್ಟಗಳನ್ನು ನೋಡಲು ಆಗುವುದಿಲ್ಲ, ಕೇಳಲು ಆಗುವುದಿಲ್ಲ. ನೀವೆಲ್ಲ ಪೂಜ್ಯ ಆತ್ಮರಿಗೂ ದಯೆ ಬರುತ್ತದೆಯೇ? ತಂದೆಯಂತೂ ಮಕ್ಕಳ ದುಃಖ ಕಷ್ಟಗಳನ್ನು ನೋಡಲು ಆಗುವುದಿಲ್ಲ, ಕೇಳಲು ಆಗುವುದಿಲ್ಲ. ನೀವೆಲ್ಲ ಪೂಜ್ಯ ಆತ್ಮರಿಗೂ ದಯೆ ಬರುತ್ತದೆಯೇ? ಕೊಡಿ, ಕೊಡಿ, ಕೊಡಿ ಎಂದು ಎಲ್ಲರೂ ಬೇಡುತ್ತಿದ್ದಾರೆ. ಆದ್ದರಿಂದ ದಾತನ ಮಕ್ಕಳು ಸ್ವಲ್ಪ ಅಂಜಲಿಯನ್ನಾದರೂ ನೀಡಿ. ತಂದೆಯೂ ಸಹ ಮಕ್ಕಳನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಮಾಸ್ಟರ್ ದಾತನನ್ನಾಗಿ ಮಾಡಿ, ತಮ್ಮ ರೈಟ್ ಹ್ಯಾಂಡನ್ನಾಗಿ ಮಾಡಿಕೊಂಡು ಇದೇ ಸಂಕೇತವನ್ನು ನೀಡುತ್ತಾರೆ. ವಿಶ್ವದ ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನು ಕೊಡಿಸಬೇಕು, ಮುಕ್ತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ಏ ದಾತನ ಮಕ್ಕಳೇ, ತಮ್ಮ ಶ್ರೇಷ್ಠ ಸಂಕಲ್ಪದಿಂದ, ಮನಸ ಶಕ್ತಿಯಿಂದ, ವಾಣಿಯಿಂದಾದರೂ, ಸಂಬಂಧ ಸಂಪರ್ಕದಿಂದಾದರೂ, ಶುಭ ಭಾವನೆ ಶುಭ ಕಾಮನೆಯಿಂದಾದರೂ, ವೈಬ್ರೇಷನ್ ವಾಯುಮಂಡಲದ ಮೂಲಕವಾದರೂ, ಯಾವುದೇ ಯುಕ್ತಿಯಿಂದ ಮುಕ್ತಿಯನ್ನು ನೀಡಿ, ಮುಕ್ತಿ ಕೊಡಿ ಎಂದು ಚೀರುತ್ತಿದ್ದಾರೆ. ಬಾಪ್ ದಾದಾ ತಮ್ಮ ರೈಟ್ ಹ್ಯಾಂಡ್ಗಳಿಗೆ ಹೇಳುತ್ತಾರೆ, ದಯೆ ತೋರಿಸಿ. ಇಲ್ಲಿಯವರೆಗೂ ಲೆಕ್ಕವನ್ನು ತೆಗೆಯಿರಿ. ಮೆಗಾ ಪ್ರೋಗ್ರಾಂ ಮಾಡಿದ್ದೀರಾ, ಸಮ್ಮೇಳನಗಳನ್ನು ಮಾಡಿದ್ದೀರಾ, ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ. ಆದರೆ ಒಟ್ಟು ವಿಶ್ವದ ಆತ್ಮಗಳ ಸಂಖ್ಯೆಯ ಲೆಕ್ಕದಲ್ಲಿ ಎಷ್ಟು % ಆತ್ಮಗಳಿಗೆ ಮುಕ್ತಿಯ ದಾರಿಯನ್ನು ತೋರಿಸಿದ್ದೀರಿ? ಕೇವಲ ಭಾರತದ ಕಲ್ಯಾಣಕಾರಿಯೋ ಅಥವಾ ವಿದೇಶದ 5 ಖಂಡಗಳ ಎಲ್ಲೆಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರೋ ಅಲ್ಲಿಯ ಕಲ್ಯಾಣಕಾರಿಯ ಅಥವಾ ವಿಶ್ವದ ಕಲ್ಯಾಣಕಾರಿಗಳೋ? ವಿಶ್ವದ ಕಲ್ಯಾಣ ಮಾಡುವುದಕ್ಕೋಸ್ಕರ ಪ್ರತಿಯೊಬ್ಬ ಮಗು ತಂದೆಯ ರೈಟ್ ಹ್ಯಾಂಡ್ ಆಗಬೇಕು. ಯಾರಿಗೆ ಏನೇ ಕೊಟ್ಟರೂ ಯಾವುದರಿಂದ ಕೊಡುತ್ತಾರೆ? ಕೈಗಳಿಂದಲೇ ನೀಡುತ್ತಾರಲ್ಲವೇ? ಆದ್ದರಿಂದ ಬಾಪ್ ದಾದಾರವರಿಗೆ ನೀವು ಕೈಗಳಾಗಿದ್ದೀರಾ. ಬಾಪ್ ದಾದಾ ರೈಟ್ ಹ್ಯಾಂಡ್ಸನ್ನು ಕೇಳುತ್ತಿದ್ದಾರೆ. ಎಷ್ಟು % ಕಲ್ಯಾಣ ಮಾಡಿದ್ದೀರಿ? ಲೆಕ್ಕ ತೆಗೆದು ತಿಳಿಸಿ. ಪಾಂಡವರು ಲೆಕ್ಕ ಮಾಡುವುದರಲ್ಲಿ ಚತುರರಲ್ಲವೇ? ಆದ್ದರಿಂದ ಬಾಪ್ ದಾದಾ ಹೇಳುತ್ತಾರೆ, ಈಗ ಸ್ವಪುರುಷಾರ್ಥ ಹಾಗೂ ಸೇವೆಯ ಭಿನ್ನ ಭಿನ್ನ ವಿಧಿಗಳಿಂದ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ. ಸ್ವಸ್ಥಿತಿಯಲ್ಲೂ ವಿಶೇಷ 4 ಮಾತುಗಳನ್ನು ಚೆಕ್ ಮಾಡಿಕೊಳ್ಳಿ. ಇದಕ್ಕೆ ತೀವ್ರ ಪುರುಷಾರ್ಥ ಎಂದು ಹೇಳಲಾಗುತ್ತದೆ. ಒಂದು ಮಾತೇನೆಂದರೆ, ಮೊದಲು ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಿಮಿತ್ತ ಭಾವವಿದೆಯೇ? ಯಾವುದೇ ರಾಯಲ್ ರೂಪದ ನಾನು ಎಂಬುದು ಇಲ್ಲವೇ? ನನ್ನತನವೂ ಇಲ್ಲವೇ? ಸಾಧಾರಣ ವ್ಯಕ್ತಿಗಳು ನಾನು ಮತ್ತು ನನ್ನದು ಎಂಬುದು ಸಾಧಾರಣವಾಗಿರುತ್ತದೆ, ದೊಡ್ಡ ರೂಪದಲ್ಲಿ ಇರುತ್ತದೆ. ಆದರೆ ಬ್ರಾಹ್ಮಣ ಜೀವನದ ನಾನು ಮತ್ತು ನನ್ನತನವು ಬಹಳ ಸೂಕ್ಷ್ಮ ಮತ್ತು ರಾಯಲ್ ಆಗಿದೆ. ಅಂಥವರ ಭಾಷೆಯು ಹೇಗಿರುತ್ತದೆ ಎಂದು ತಿಳಿದಿದೆಯೇ? ಇದಂತೂ ನಡೆಯುತ್ತದೆ, ಇದಂತೂ ಆಗುತ್ತದೆ, ನಡೆಯುತ್ತಿದ್ದೇವೆ, ನೋಡುತ್ತಿದ್ದೇವೆ ಅಂದಾಗ ಒಂದು ನಿಮಿತ್ತ ಭಾವ. ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ? ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ?
ಬಲೆ ಸೇವೆಯಲ್ಲಿ ಇರಬಹುದು, ಸ್ಥಿತಿಯಲ್ಲಿ ಇರಬಹುದು, ಅಥವಾ ಸಂಬಂಧ ಸಂಪರ್ಕದಲ್ಲಿ ಇರಬಹುದು. ಚಲನೆ ಮತ್ತು ಚೆಹರೆಯು ನಿಮಿತ್ತ ಭಾವದ್ದಾಗಿರಲಿ ಮತ್ತು ಅವರ ವಿಶೇಷತೆಯು ಇದೂ ಸಹ ಇರುತ್ತದೆ. ನಿಮಿತ್ತ ಭಾವ, ನಿರ್ಮಾಣ ಭಾವ. ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಿರ್ಮಾಣ ಮಾಡಿ ಅಂದಾಗ 3 ಮಾತುಗಳನ್ನು ಕೇಳಿದ್ದೀರಿ. ನಿಮಿತ್ತ, ನಿರ್ಮಾಣ ಮತ್ತು ನಿರ್ಮಾಣ ಹಾಗೂ 4ನೆಯ ಮಾತಾಗಿದೆ ನಿರ್ವಾಣ. ಯಾವಾಗ ಬೇಕೋ ಆಗ ನಿರ್ವಾಣಧಾಮದಲ್ಲಿ ತಲುಪಿಬಿಡಿ. ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತರಾಗಿ, ಏಕೆಂದರೆ ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾಗ ಅನ್ಯರನ್ನು ನಿರ್ವಾಣಧಾಮಕ್ಕೆ ತಲುಪಿಸಬಲ್ಲಿರಿ. ಈಗ ಎಲ್ಲರೂ ಮುಕ್ತಿಯನ್ನು ಬಯಸುತ್ತಾರೆ. ನಮ್ಮನ್ನು ಮುಕ್ತ ಮಾಡಿ ಎಂದು ಚೀರಾಡುತ್ತಿದ್ದಾರೆ. ಆದ್ದರಿಂದ ಈ 4 ಮಾತುಗಳು ಒಳ್ಳೆಯ ಪರ್ಸೆಂಟ್ನಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಇರುವುದು ಎಂದರೆ ಅವರು ತೀವ್ರ ಪುರುಷಾರ್ಥಿಗಳೆಂದರ್ಥ. ಆಗಲೇ ವಾವ್ ಮಕ್ಕಳೇ ವಾವ್ ಎಂದು ಬಾಪ್ ದಾದಾ ಹೇಳುತ್ತೇವೆ. ವಾವ್ ಬಾಬಾ, ವಾವ್ ಡ್ರಾಮಾ, ವಾವ್ ಪುರುಷಾರ್ಥವೇ ವಾವ್ ಎಂದು ತಾವು ಹೇಳುತ್ತೀರಿ. ಆದರೆ ಏನು ಮಾಡುತ್ತೀರಿ ಎಂದು ತಿಳಿದಿದೆಯೇ? ಕೆಲವೊಮ್ಮೆ ವಾವ್ ಎಂದು ಹೇಳುತ್ತೀರಿ, ಇನ್ನು ಕೆಲವೊಮ್ಮೆ ವೈ ಏಕೆ ಎಂದು ಹೇಳುತ್ತೀರಿ. ವಾನ ಬದಲು ವೈ ಮತ್ತು ವೈಯಿಂದ ಅಯ್ಯೋ ಆಗಿಬಿಡುತ್ತದೆ. ಅಂದಾಗ ಈಗ ವೈ ಅಲ್ಲ ವಾವ್ ಎನ್ನಿರಿ. ತಮಗೂ ಸಹ ಯಾವುದು ಇಷ್ಟವಾಗುತ್ತದೆ? ವಾವ್ ಎನ್ನುವುದೋ ವೈ ಎನ್ನುವುದೋ? ಯಾವುದು ಇಷ್ಟವಾಗುತ್ತದೆ? ವಾವ್ ಅಲ್ಲವೇ ಎಂದು ವೈ ಎನ್ನುವುದಿಲ್ಲವೇ? ತಪ್ಪಾಗಿ ಬಂದು ಬಿಡುತ್ತದೆ ಎಲ್ಲವೇ? ಡಬಲ್ ವಿದೇಶಿಯರು ವೈ ಎಂದು ಹೇಳುತ್ತೀರಾ? ಕೆಲವೊಮ್ಮೆ ಹೇಳಿಬಿಡುತ್ತೀರಾ? ಯಾರು ಎಂದಿಗೂ ವೈ ಎಂದು ಹೇಳುವುದಿಲ್ಲವೋ ಅವರು ಕೈಯನ್ನು ಎತ್ತಿರಿ. ಡಬಲ್ ವಿದೇಶಿಯರು ಮಾತ್ರ ಬಹಳ ಕಡಿಮೆ ಜನಸಂಖ್ಯೆ ಇದ್ದಾರೆ. ಒಳ್ಳೆಯದು. ಭಾರತವಾಸಿಗಳು ಯಾರು ವಾವ್ ಎನ್ನುವ ಬದಲು ಏಕೆ ಏನು ಎನ್ನುತ್ತೀರೋ ಅವರು ಕೈ ಎತ್ತಿರಿ. ಏಕೆ ಏನು ಎನ್ನುತ್ತೀರಾ? ನಿಮಗೆ ಯಾರು ಅನುಮತಿ ಕೊಟ್ಟರು? ಸಂಸ್ಕಾರಗಳೇ ಹಳೆಯ ಸಂಸ್ಕಾರ. ತಮಗೆ ವೈನ ಅನುಮತಿ ಕೊಟ್ಟಿದೆ ಮತ್ತು ತಂದೆಯು ಹೇಳುತ್ತೇವೆ ವಾವ್ ಎನ್ನಿರಿ. ವೈ ಅಲ್ಲ ಅಂದಾಗ ಈ ಹೊಸ ವರ್ಷದಲ್ಲಿ ಏನು ಮಾಡುತ್ತೀರಿ? ವಾವ್ ಎನ್ನುವಿರಾ? ಅಥವಾ ಕೆಲವೊಮ್ಮೆ ವೈ ಎನ್ನುವುದಕ್ಕೆ ಅನುಮತಿ ಕೊಡುವುದೇ? ವೈ ಎನ್ನುವುದು ಒಳ್ಳೆಯದಲ್ಲ. ಹೇಗೆ ವಾವ್ ಎನ್ನುವುದು ಎಷ್ಟು ಚೆನ್ನಾಗಿದೆ. ಹೇಳಿ ವಾವ್. ಒಳ್ಳೆಯದು. ದೂರದೇಶದಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ, ನೋಡುತ್ತಿದ್ದಾರೆ. ಭಾರತದಲ್ಲಿ ಹಾಗೂ ವಿದೇಶದಲ್ಲಿ ಇರುವ ಎಲ್ಲ ಮಕ್ಕಳೊಂದಿಗೂ ಕೇಳುತ್ತೇವೆ. ವಾವ್ ಎನ್ನುತ್ತೀರೋ ವೈ ಎನ್ನುತ್ತೀರೋ? ಈಗ ಬೀಳ್ಕೊಡುಗೆಯ ದಿನವಾಗಿದೆ ಎಲ್ಲವೇ? ಇಂದು ವರ್ಷದ ಬೀಳ್ಕೊಡುಗೆಯ ಕೊನೆಯ ದಿನವಾಗಿದೆ. ಆದ್ದರಿಂದ ಎಲ್ಲರೂ ಈಗಿನಿಂದ ವೈ ಎನ್ನುವುದಿಲ್ಲ, ಆಲೋಚನೆಯನ್ನು ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡಿ. ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ, ಆಶ್ಚರ್ಯದ ಚಿಹ್ನೆಯೂ ಇರಬಾರದು. ಕೇವಲ ಬಿಂದುವನ್ನಿಡಿ. ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡಿ. ಎಷ್ಟೊಂದು ಅಂಕುಡೊಂಕಾಗಿದೆ ಮತ್ತು ಬಿಂದು ಎಷ್ಟು ಸಹಜವಾಗಿದೆ. ಕೇವಲ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ. ಹೇಗೆ ನಯನಗಳಲ್ಲಿ ನೋಡುವ ಬಿಂದು ಸಮಾವೇಶವಾಗಿದೆಯಲ್ಲವೇ? ಹಾಗೆಯೇ ಸದಾ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ. ಸಮಾವೇಶ ಮಾಡಿಕೊಳ್ಳಲು ಬರುತ್ತದೆ ಎಲ್ಲವೇ? ಅಥವಾ ಅದನ್ನು ಅಳವಡಿಸಲು ಆಗುವುದಿಲ್ಲ, ಮೇಲೆ ಕೆಳಗೆ ಆಗಿಬಿಡುತ್ತದೆ. ಅಂದಾಗ ಏನು ಮಾಡುತ್ತೀರಿ?
ಯಾವುದಕ್ಕೆ ಬೀಳ್ಕೊಡುಗೆ ನೀಡುತ್ತೀರಿ, ಏಕೆ ಎನ್ನುವುದಕ್ಕೆ ಬೀಳ್ಕೊಡುಗೆ ನೀಡುತ್ತೀರಾ ಎಂದೂ ಸಹ ಆಶ್ಚರ್ಯಕ ಚಿಹ್ನೆಯೂ ಸಹ ಬರಬಾರದು. ಇದು ಹೇಗೆ ಹೀಗೂ ಆಗುತ್ತದೆಯೇ, ಹೀಗಾಗಬಾರದಿತ್ತು, ಏಕೆ ಆಗುತ್ತದೆ, ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ, ಆಶ್ಚರ್ಯದ ಚಿಹ್ನೆಯೂ ಇರಬಾರದು. ಕೇವಲ ತಂದೆ ಮತ್ತು ನಾನು ಇದಂತೂ ನಡೆಯುತ್ತದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಬಾಪ್ ದಾದಾರವರಿಗೆ ವಾರ್ತಾಲಾಪದಲ್ಲಿ ಬಹಳ ರಮಣೀಕ ಮಾತುಗಳನ್ನು ಹೇಳುತ್ತಾರೆ. ಸನ್ಮುಖದಲ್ಲಂತೂ ಹೇಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಬಾಪ್ ದಾದಾರವರಿಗೆ ವಾರ್ತಾಲಾಪದಲ್ಲಿ ಎಲ್ಲವನ್ನು ಹೇಳಿಬಿಡುತ್ತಾರೆ. ಒಳ್ಳೆಯದು, ಏನಾದರೂ ನಡೆಯಲಿ, ಆದರೆ ತಾವು ನಡೆಯಬಾರದು. ತಾವಂತೂ ಈಗ ಆರಬೇಕಾಗಿದೆ. ಅಂದ ಮೇಲೆ ನಡೆಯುವ ಮಾತುಗಳನ್ನೇಕೆ ನೋಡುತ್ತೀರಿ, ತಾವು ಆರಿ ಮತ್ತು ಎಲ್ಲರನ್ನೂ ಆರಿಸಿ. ಶುಭ ಭಾವನೆ, ಶುಭ ಕಾಮನೆಯು ಇಷ್ಟು ಶಕ್ತಿಶಾಲಿಯಾಗಿದೆ. ಈ ಶುಭ ಭಾವನೆ, ಶುಭ ಕಾಮನೆಯ ಹೊರತು ನಡುವೆ ಯಾವುದೇ ವೈ ಬರಬಾರದು. ಅಂದಾಗ ಇಷ್ಟು ಶಕ್ತಿಶಾಲಿಯಾಗಿದ್ದೀರಾ. ಯಾವುದೇ ಅಶುಭ ಭಾವನೆಯುಳ್ಳವರನ್ನೂ ಸಹ ಶುಭ ಭಾವನೆಯಲ್ಲಿ ಪರಿವರ್ತಿಸಲು ಆಗುತ್ತದೆಯೇ? ಒಂದು ವೇಳೆ ಪರಿವರ್ತಿಸಲು ಸಾಧ್ಯವಿಲ್ಲವೆಂದರೆ ಎರಡನೆಯದು ತಮ್ಮ ಶುಭ ಭಾವನೆ, ಶುಭ ಕಾಮನೆಯ ಅವಿನಾಶಿಯಾಗಿದೆಯೇ? ಕೆಲವೊಮ್ಮೆ ಅಲ್ಲ, ಅವಿನಾಶಿಯಾಗಿದ್ದರೆ ತಮ್ಮ ಮೇಲೆ ಅಶುಭ ಭಾವನೆಯ ಪ್ರಭಾವವು ಬೀಳಲು ಸಾಧ್ಯವಿಲ್ಲ. ಆದರೆ ಪ್ರಶ್ನೆಗಳಲ್ಲಿ ಹೊರಟು ಹೋಗುತ್ತೀರಿ. ಇದು ಏಕಾಗುತ್ತಿದೆ, ಇದು ಎಲ್ಲಿಯವರೆಗೆ ನಡೆಯುತ್ತದೆ, ಹೇಗೆ ನಡೆಯುತ್ತದೆ? ಇದರಿಂದ ಶುಭ ಭಾವನೆಯ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ. ವಾಸ್ತವದಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ. ನೋಡಿ, ತಾವೆಲ್ಲರೂ ಬಾಪ್ ದಾದಾರವರ ಬಳಿ ಬಂದಿರಿ. ಮೊದಲನೆಯ ದಿನವನ್ನು ನೆನಪು ಮಾಡಿಕೊಳ್ಳಿ. ಬಾಪ್ ದಾದಾ ಏನು ಮಾಡಿದರು? ಪತಿತರೇ ಬರಲಿ, ಪಾಪಿಗಳೇ ಬರಲಿ, ಸಾಧಾರಣರೇ ಬರಲಿ, ಭಿನ್ನ ಭಿನ್ನ ವೃತ್ತಿಯವರೂ ಬಂದರೂ ಆದರೂ ಸಹ ಬಾಪ್ ದಾದಾ ಏನು ಮಾಡಿದೆವು? ಶುಭ ಭಾವನೆಯನ್ನೇ ಇಟ್ಟೆವಲ್ಲವೇ? ಎಲ್ಲರೂ ನನ್ನವರಾಗಿದ್ದೀರಿ. ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ. ಹೃದಯ ಸಿಂಹಾಸನಗಳಾಗಿದ್ದೀರಿ. ಈ ಶುಭ ಭಾವನೆ, ಶುಭ ಕಾಮನೆಯನ್ನೇ ಇಟ್ಟೆವು. ಆದ್ದರಿಂದಲೇ ಎಲ್ಲರೂ ತಂದೆಯ ಮಕ್ಕಳಾಗಿ ಬಿಟ್ಟಿರಿ. ಏ ಪಾಪಿಗಳೇ, ಏಕೆ ಬಂದಿರಿ ಎಂದು ತಂದೆಯು ಹೇಳಲಿಲ್ಲ. ನನ್ನ ಮಕ್ಕಳು, ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಎನ್ನುವ ಶುಭ ಭಾವನೆಯನ್ನು ಇಟ್ಟೆವು. ಯಾವಾಗ ತಂದೆಯೇ ತಮ್ಮೆಲ್ಲರ ಮೇಲೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟಿದ್ದರಿಂದ ತಮ್ಮೆಲ್ಲರ ಹೃದಯವು ಏನು ಹೇಳಿತು? ನನ್ನ ಬಾಬಾ ಎಂದು ಹೇಳಿತು. ನಾವು ಸಹ ನನ್ನ ಮಕ್ಕಳೇ ಎಂದು ಹೇಳಿದೆವು. ಇದೇ ರೀತಿ ಒಂದು ವೇಳೆ ತಾವೆಲ್ಲರೂ ಸಹ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ನಡೆಯುತ್ತೀರೆಂದರೆ ಎಲ್ಲರೂ ಹೇಗೆ ಕಾಣುವವರು? ನನ್ನ ಕಲ್ಪದ ಇಂದಿನ ಮಧುರ ಸಹೋದರನಾಗಿದ್ದಾರೆ, ಇವರು ನನ್ನ ಪ್ರಿಯ ಸಹೋದರಿಯಾಗಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕಾಣುತ್ತಾರೆ. ಆಗ ಪರಿವರ್ತನೆಯಾಗಿ ಬಿಡುತ್ತದೆ. ಅಂದ ಮೇಲೆ ಈ ವರ್ಷದಲ್ಲಿ ಏನಾದರೂ ಮಾಡಿ ತೋರಿಸಿ. ಕೇವಲ ಕೈಯನ್ನು ಎತ್ತಬೇಡಿ. ಕೈ ಎತ್ತುವುದು ಬಹಳ ಸಹಜ. ಆದರೆ ಮನಸ್ಸಿನ ಕೈ ಎತ್ತಿ ಬಹಳಷ್ಟು ಸೇವೆ ಏಕೆ ಉಳಿದಿದೆ? ಬಾಪ್ ದಾದಾ ನೋಡುತ್ತೇವೆ, ವಿಶ್ವದ ಆತ್ಮಗಳ ಮೇಲೆ ಬಹಳ ದಯೆ ಬರುತ್ತದೆ. ಈಗ ಪ್ರಕೃತಿಯೂ ಸಹ ಬೇಸತ್ತಿದೆ. ಸ್ವಯಂ ಪ್ರಕೃತಿಯೇ ಬೇಸತ್ತಿದೆ ಎಂದರೆ ಏನು ಮಾಡುವುದು? ಆತ್ಮಗಳಿಗೆ ತೊಂದರೆ ನೀಡುತ್ತಿದೆ. ಆದ್ದರಿಂದ ತಂದೆಗೆ ಮಕ್ಕಳನ್ನು ನೋಡಿ ಅನುಕಂಪ ಮಾಡುತ್ತದೆ. ತಮ್ಮೆಲ್ಲರಿಗೆ ಅನುಕಂಪ ಮೂಡುತ್ತಿಲ್ಲವೇ? ಕೇವಲ ಸಮಾಚಾರವನ್ನು ಕೇಳಿ, ಇಷ್ಟೊಂದು ಆತ್ಮಗಳು ಹೊರಟು ಹೋದರು ಎಂಬುದನ್ನು ಕೇಳಿ ಸುಮ್ಮನಾಗಿ ಬಿಡುತ್ತೀರಿ. ಆ ಆತ್ಮಗಳು ಸಂದೇಶದಿಂದಂತೂ ವಂಚಿತರಾದರು. ಆದ್ದರಿಂದ ಈಗ ದಾತರಾಗಿ, ದಯಾಹೃದಯಿಗಳಾಗಿ ಈ ವರ್ಷದ ಆರಂಭದಿಂದ ತಮ್ಮಲ್ಲಿ ಬೇಅದ್ದಿನ ವೈರಾಗ್ಯ ವೃತ್ತಿಯನ್ನು
ಇಮರ್ಜ್ ಮಾಡಿಕೊಳ್ಳಿ. ಆಗಲೇ ಎಲ್ಲರ ಮೇಲೆ ದಯೆ ಮೂಡುತ್ತದೆ. ಕೇವಲ ವೈರಾಗ್ಯ ವೃತ್ತಿ ಅಲ್ಲ, ಬೇಅದ್ದಿನ ವೈರಾಗ್ಯ ವೃತ್ತಿ. ಈ ದೇಹದ ದೇಹಭಾನದ ಸ್ಮೃತಿಯೂ ಸಹ ಬೇಅದ್ದಿನ ವೈರಾಗ್ಯಕ್ಕೆ ಕೊರತೆಯಾಗಿದೆ. ಚಿಕ್ಕ ಚಿಕ್ಕ ಮಿತವಾದ ಮಾತುಗಳು ಸ್ಥಿತಿಯನ್ನು ಏರುಪೇರು ಮಾಡುತ್ತವೆ. ಕಾರಣ ಬೇಅದ್ದಿನ ವೈರಾಗ್ಯ ವೃತ್ತಿಯು ಕಡಿಮೆ ಇದೆ, ಸೆಳೆತ ಇದೆ. ವೈರಾಗ್ಯವಿಲ್ಲ, ಸೆಳೆತವಿದೆ. ಯಾವಾಗ ಸಂಪೂರ್ಣ ಬೇಅದ್ದಿನ ವೈರಾಗಿಗಳಾಗಿ ಬಿಡುತ್ತೀರೋ, ವೃತ್ತಿಯಲ್ಲಿಯೂ ವೈರಾಗ್ಯ, ದೃಷ್ಟಿ, ಸಂಬಂಧ, ಸಂಪರ್ಕ, ಸೇವೆ ಎಲ್ಲದರಲ್ಲೂ ಬೇಅದ್ದಿನ ವೈರಾಗಿಗಳಾಗಿ ಆಗ ಮುಕ್ತಿಧಾಮದ ಬಾಗಿಲು ತೆರೆಯುವುದು. ಈಗಂತೂ ಯಾವ ಆತ್ಮಗಳು ಬರುತ್ತಿದ್ದಾರೆಯೋ ಅವರೆಲ್ಲರೂ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತಾರೆ, ಮತ್ತೆ ದುಃಖಿ ಆಗುತ್ತಾರೆ. ಈಗ ಮುಕ್ತಿಧಾಮದ ಬಾಗಿಲನ್ನು ತೆರೆಯಲು ತಾವೇ ನಿಮಿತ್ತರಾಗಿದ್ದೀರಲ್ಲವೇ, ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದೀರಲ್ಲವೇ. ಅಂದಾಗ ಬೇಅದ್ದಿನ ವೈರಾಗ್ಯ ವೃತ್ತಿಯೇ ಬಾಗಿಲನ್ನು ತೆರೆಯುವ ಕೀಲಿ ಕೈಯಾಗಿದೆ. ಈಗಿನ್ನೂ ಕೀಲಿಯನ್ನು ಹಾಕಿಲ್ಲ, ಅದನ್ನು ಇನ್ನೂ ತಯಾರು ಮಾಡಿಯೇ ಇಲ್ಲ. ಬ್ರಹ್ಮ ತಂದೆಯೂ ಸಹ ಕಾಯುತ್ತಿದ್ದಾರೆ. ಅಡ್ವಾನ್ಸ್ ಪಾರ್ಟಿಯೂ ಸಹ ನಿರೀಕ್ಷಣೆ ಮಾಡುತ್ತಿದೆ. ಪ್ರಕೃತಿಯು ನೋಡುತ್ತಿದೆ, ಬಹಳ ಬೇಸತ್ತಿದೆ. ಮಾಯೆಯೂ ಕೂಡ ತನ್ನ ದಿನಗಳನ್ನು ಎಣಿಕೆ ಮಾಡುತ್ತಿದೆ. ಈಗ ಹೇಳಿ ಮಾಸ್ಟರ್ ಸರ್ವಶಕ್ತಿವಂತರೇ, ಹೇಳಿ ಏನು ಮಾಡುವಿರಿ? ಈ ವರ್ಷದಲ್ಲಿ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸುತ್ತೀರಲ್ಲವೇ. ಹೊಸ ವರ್ಷವೆಂದು ಹೇಳುತ್ತೀರಿ, ಅಂದ ಮೇಲೆ ನವೀನತೆಯನ್ನು ಮಾಡುತ್ತೀರಲ್ಲವೇ. ಈಗ ಬೇಅದ್ದಿನ ವೈರಾಗ್ಯದ ಮುಕ್ತಿಧಾಮಕ್ಕೆ ಹೋಗುವ ಕೀಲಿ ಕೈಯನ್ನು ತಯಾರಿ ಮಾಡಿಕೊಳ್ಳಿ. ತಾವೆಲ್ಲರೂ ಸಹ ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆಯಲ್ಲವೇ. ಬ್ರಹ್ಮ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ, ಜೊತೆಯಲ್ಲಿಯೇ ನಡೆಯುತ್ತೇವೆ, ಜೊತೆಯಲ್ಲಿಯೇ ನಡೆಯುತ್ತೇವೆ, ಜೊತೆಯಲ್ಲಿಯೇ ಬರುತ್ತೇವೆ, ಜೊತೆಯಲ್ಲಿಯೇ ರಾಜ್ಯ ಮಾಡುತ್ತೇವೆ, ಜೊತೆಯಲ್ಲಿಯೇ ಭಕ್ತಿ ಮಾಡುತ್ತೇವೆ. ಅಂದ ಮೇಲೆ ಈಗ ತಯಾರಿ ಮಾಡಿಕೊಳ್ಳಿ. ಈ ವರ್ಷದಲ್ಲಿ ಮಾಡುತ್ತೀರಾ ಅಥವಾ ಇನ್ನೊಂದು ವರ್ಷವೂ ಬೇಕಾ? ಈ ವರ್ಷದಲ್ಲಿ ಮಾಡಿಯೇ ಮಾಡುತ್ತೇವೆ ಎಂದು ಯಾರು ತಿಳಿಯುವಿರೋ ಅವರು ಕೈ ಎತ್ತಿರಿ. ಮಾಡುತ್ತೀರಾ? ಮಾಡಿದ್ದೇ ಆದರೆ ಅಡ್ವಾನ್ಸ್ ಪಾರ್ಟಿಯವರು ತಮಗೆ ಬಹಳ ಶುಭಾಶಯಗಳನ್ನು ಹೇಳುವರು. ಅವರೂ ಸಹ ದಣಿದಿದ್ದಾರೆ. ಒಳ್ಳೆಯದು. ಶಿಕ್ಷಕಿ ಸಹೋದರಿಯರು ಏನು ಹೇಳುತ್ತೀರಿ? ಮೊದಲನೇ ಸಾಲಿನವರು ಏನು ಹೇಳುತ್ತೀರಿ? ಮೊದಲನೇ ಸಾಲಿನವರು ಏನು ಹೇಳುತ್ತೀರಿ? ಮೊದಲನೇ ಸಾಲಿನ ಪಾಂಡವರು ಮತ್ತು ಶಕ್ತಿಯರು ಯಾರು ಮಾಡುವಿರೋ ಮೊದಲು ಕೈ ಎತ್ತಿರಿ. ಅರ್ಧ ಅಲ್ಲ, ಅರ್ಧ ಎತ್ತುತ್ತೀರೆಂದರೆ ಅರ್ಧ ಮಾಡುತ್ತೀರಿ ಎಂದು ಹೇಳುತ್ತೇವೆ. ಆದ್ದರಿಂದ ಉದ್ದನೆಯದಾಗಿ ಕೈಯನ್ನು ಎತ್ತಿರಿ. ಒಳ್ಳೆಯದು. ಶುಭಾಶಯಗಳು, ಶುಭಾಶಯಗಳು. ಡಬಲ್ ವಿದೇಶಿಗಳಿಂದಲೂ ಕೈಯನ್ನು ಎತ್ತಿಸುತ್ತೇವೆ. ಡಬಲ್ ವಿದೇಶಿಯರೇ ಪರಸ್ಪರ ಯಾರು ಎತ್ತಿಲ್ಲವೋ ನೋಡಿಕೊಳ್ಳಿ. ಒಳ್ಳೆಯದು. ಈ ಸಿಂಧಿ ಗ್ರೂಪಿನವರು ಸಹ ಕೈಯನ್ನು ಎತ್ತುತ್ತಿದ್ದಾರೆ. ಚಮತ್ಕಾರವಾಗಿದೆ. ಸಿಂಧಿ ಗ್ರೂಪಿನವರು ಸಹ ಮಾಡುತ್ತೀರಾ? ಅಂದಾಗ ಡಬಲ್ ಶುಭಾಶಯಗಳು. ಬಹಳ ಒಳ್ಳೆಯದು. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಜೊತೆಯನ್ನು ಕೊಡುತ್ತಾ, ಶುಭ ಭಾವನೆ ಇಡುತ್ತಾ, ಜೊತೆಯಲ್ಲಿ ಕೈಯಲ್ಲಿ ಕೈ ಕೊಡುತ್ತಾ ಮಾಡಲೇಬೇಕಾಗಿದೆ. ಒಳ್ಳೆಯದು. ಸಭೆಯಲ್ಲಿ ಯಾರದ್ದೋ ಶಬ್ದವು ಕೇಳಿ ಬಂದಿತು. ಎಲ್ಲರೂ ಕುಳಿತುಕೊಳ್ಳಿ. ಇದು ಹೊಸದೇನಲ್ಲ, ನಥಿಂಗ್ ನ್ಯೂ. ಈಗೀಗ ಸೆಕೆಂಡಿನಲ್ಲಿ ಬಿಂದು ಆಗಿ ಬಿಂದು ತಂದೆಯನ್ನು ನೆನಪು ಮಾಡಿ. ಮತ್ಯಾವುದೇ ಮಾತುಗಳಿದ್ದರೂ ಸಹ ಅದಕ್ಕೆ ಬಿಂದುವನ್ನಿಡಿ. ಬಿಂದುವನ್ನಿಡಲು ಆಗುತ್ತದೆಯೇ? ಕೇವಲ 1 ಸೆಕೆಂಡಿನಲ್ಲಿ ನಾನು ತಂದೆಯವನು, ತಂದೆಯು ನನ್ನವರು. ಒಳ್ಳೆಯದು. 4 ಕಡೆಯ ಸರ್ವ ಹೊಸ ಯುಗದ ಮಾಲೀಕ ಮಕ್ಕಳಿಗೆ 4 ಕಡೆ ಹೊಸ ವರ್ಷವನ್ನು ಆಚರಿಸುವ ಒಲವು ಉತ್ಸಾಹದಲ್ಲಿರುವಂತಹ ಮಕ್ಕಳಿಗೆ
ಸದಾ ಹಾರುತ್ತಾ ಇರಬೇಕು ಮತ್ತು ಹಾರಿಸುತ್ತಾ ಇರಬೇಕು. ಇಂತಹ ಹಾರುವ ಕಲೆಯುಳ್ಳಂತಹ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ ಮಾಲೆಯ ಮಣಿಗಳಾಗುವಂತಹ ವಿಜಯೀ ರತ್ನಗಳಿಗೆ ಬಾಪ್ ದಾದಾರವರ ಹೊಸ ವರ್ಷ ಹಾಗೂ ಹೊಸ ಯುಗದ ಆಶೀರ್ವಾದಗಳ ಜೊತೆ ಪದಮ ಗುಣದಷ್ಟು ಶುಭಾಶಯಗಳನ್ನು ತುಂಬಿದ ತಟ್ಟೆಯನ್ನು ಕೊಡುತ್ತಿದ್ದೇವೆ. ಒಂದು ಕೈಯಿಂದ ಚಪ್ಪಾಳೆ ತಟ್ಟಿ ಒಳ್ಳೆಯದು. ವರದಾನ: ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸದ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಸಿದ್ಧಿ ಸ್ವರೂಪ ಭವ. ಎಲ್ಲಿ ಏಕಾಗ್ರತೆ ಇರುತ್ತದೆ ಅಲ್ಲಿ ಸ್ವತಃವಾಗಿ ಏಕರಸ ಸ್ಥಿತಿ ಇರುತ್ತದೆ. ಏಕಾಗ್ರತೆಯಿಂದ ಸಂಕಲ್ಪ, ಮಾತು ಮತ್ತು ಕರ್ಮದ ವ್ಯರ್ಥತನ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಸಮರ್ಥತನ ಬಂದು ಬಿಡುತ್ತದೆ. ಏಕಾಗ್ರತೆ ಅರ್ಥಾತ್ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗುವುದು. ಹೇಗೆ ಒಂದು ರೂಪಿ ಸಂಕಲ್ಪದಲ್ಲಿ ಇಡೀ ವೃಕ್ಷರೂಪಿ ವಿಸ್ತಾರ ಸಮಾವೇಶವಾಗಿರುತ್ತದೆ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ, ಆಗ ಸರ್ವ ಪ್ರಕಾರದ ಹಲ್ಚಲ್ ಸಮಾಪ್ತಿಯಾಗಿ ಬಿಡುತ್ತದೆ. ಎಲ್ಲ ಸಂಕಲ್ಪ, ಮಾತು ಮತ್ತು ಕರ್ಮ ಸಹಜವಾಗಿ ಸಿದ್ಧವಾಗಿ ಬಿಡುತ್ತದೆ. ಅದಕ್ಕಾಗಿ ಏಕಾಂತವಾಸಿಗಳಾಗಿ ಸ್ಲೋಗನ್: ಒಮ್ಮೆ ಮಾಡಿದ ತಪ್ಪನ್ನು ಪದೇ ಪದೇ ಯೋಚಿಸುವುದು ಅರ್ಥಾತ್ ಕೊಳೆಯ ಮೇಲೆ ಕೊಳೆ ಮಾಡುತ್ತಿರುವುದು. ಆದ್ದರಿಂದ ಕಳೆದು ಹೋದದ್ದಕ್ಕೆ ಬಿಂದು ಹಾಕಿಬಿಡಿ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಹೇಗೆ ಈ ಸಮಯ ಆತ್ಮ ಮತ್ತು ಶರೀರ ಕಂಬೈನ್ಡ್ ಆಗಿದೆ, ಹಾಗೆಯೇ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿರಿ. ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ, ನನ್ನ ಬಾಬಾ ತಮ್ಮ ಮಸ್ತಕದಲ್ಲಿ ಸದಾ ಜೊತೆಯ ತಿಲಕವಿಟ್ಟುಕೊಳ್ಳಿ. ಯಾರು ಸುಮಂಗಲಿಯಾಗಿರುತ್ತಾರೆ, ಜೊತೆಯಾಗಿರುತ್ತಾರೆ, ಅವರು ಎಂದು ಮರೆಯುವುದಿಲ್ಲ. ಜೊತೆಗಾರರನ್ನು ಸದಾ ಜೊತೆ ಇಟ್ಟುಕೊಳ್ಳಿರಿ. ಒಂದು ವೇಳೆ ಜೊತೆ ಇದ್ದರೆ ಜೊತೆ ಹೋಗುವರು. ಜೊತೆ ಇರಬೇಕು, ಜೊತೆ ಹೋಗಬೇಕು. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಜೊತೆ ಇದ್ದೇ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.